ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅನ್ಕೊತೀನಿ. ಏನಪ್ಪ ಅಂತಂದರೆ ವಿಡಿಯೋ ನಿಮಗೆಲ್ಲ ತಮ್ಮದೇ ನೋಡಿ ಅರ್ಥ ಆಗಿರುತ್ತೆ, ಓಕೆನಾ. ಏನಪ್ಪ ಅಂತಂದರೆ ವಾಯ್ಸ್ ಸ್ವಲ್ಪ ಗರಂ ಜಾಸ್ತಿ ಆಗಿದೆ. ನೋಡಿದೆ ನನ್ನ ವಿಡಿಯೋ, ನನಗೆ ವಾಯ್ಸ್ ಸ್ವಲ್ಪ ಗರಂ ಆಗಿದೆ. ಅದೇ ಸ್ವಲ್ಪ ಇದು ವಾಯ್ಸ್ ಸ್ವಲ್ಪ ಗರಂ ಅನಿಸುತ್ತೆ, ಅದು ನಿಮಗೂ ಅನಿಸುತ್ತೆ ಓಕೆನಾ. ಎಲ್ಲ ಶಬ್ದಗಳಿಗೂ ಇಲ್ಲ ಸೀಲ್ ಎಲ್ಲ ಟೈಮ್ ಮುಗೀತು. ಎಲ್ಲರೂ ಸೀಲ್ಗಳು ಮುಗಿಸಿರ್ತೀರ, ಇನ್ನು ಕೆಲವರು ಸೀಲ್ಗಳು ಇರುತ್ತೆ ಓಕೆನಾ. ನಾವು ಈ ಸಲ ಸೀಲ್ ಬಿಡಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಮುಂದೆ ಸಲ ಟ್ರೈ ಮಾಡೋಣ ಓಕೆನಾ. ನಮಗೂ ಟೈಮ್ ಬರುತ್ತೆ, ಮುಂದಿನ ಸಲ ಟ್ರೈ ಮಾಡೋಣ ಓಕೆನಾ. ಇಲ್ಲಿದೆ ನೋಡಿ, ಇದನ್ನ ಎತ್ತಿ ಅಲ್ಲಿ ಜೊತೆ ಹಾಕೋಣ. ಅದು ಅಕ್ಕಿ ಸ್ವಲ್ಪ ಯಾಕೋ ಇದೇ ಆಗೈತೆ ನೋಡಿ. ಇಲ್ಲಿ ಪಟ ಸತ್ತೇ ಹೋಗೈತೆ. ನಾನು ಒಳಗಡೆ ಇಟ್ಟಿದ್ರೆ ಚೆನ್ನಾಗಿ ನೋಡ್ಕೊತಾ ಇದ್ದೆ, ಇಲ್ಲಿ ತಂದಿಟ್ಟು ಪಟ ಸತ್ತೇ ಹೋಗೈತದು. ಈ ಜೊತೆ ಏನೋ ಮೊಟ್ಟೆ ಮೇಲೆ ಕೂತ್ಕೊಳಕ್ಕೆ ಆಡ್ತೈತೆ, 2 ಮೊಟ್ಟೆನ ಇಟ್ಟೈತೆ, ಕೂತ್ಕೊಳಕ್ಕೆ ಆಡುತ್ತೆ. ಕೂಡ್ತೈತೆ, ಇರಲಿ. ಹಾಗಾದ್ರೆ ಎಷ್ಟು ದಿನ ಕೂತ್ಕೊಳ್ಳುತ್ತೋ ಕೂತ್ಕೊಳ್ಳಿ. ತಾರ ಚೀನಿ ಜೊತೆನೂ ಇಟ್ಟೈತೆ, ಮೊಟ್ಟೆ ಇಟ್ಟು ಕೂತ್ಕೊಂಡೈತೆ, ಕೂತೈತೆ. ಏನು ಮಾಡ್ತದೆ ನಮ್ಗೆ ಗೊತ್ತಿಲ್ಲ, ನಮಗೂ ಬೇರೆ ನಮ್ಮ ಜೊತೆ ಸಾಕೋಣ. ಈ ಮಳೆ ಬಂದಿದ್ದೀನಿ ಎಲ್ಲ ಅಧ್ವಾನ. ಈ ಜೊತೆ ಏನಾದರೂ ಸೆಟ್ ಆಗೈತೆ ಇಲ್ಲ ಗೊತ್ತಾಗ್ತಾ ಇಲ್ಲ. ಸೆಟ್ ಆಗಿದ್ದರೆ ಇನ್ನು ಸ್ವಲ್ಪ ಕೇರಿಂಗ್ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಇರಲಿ, ಅದೇ ನೋಡೋಣ. ಊಟ ಹಾಕಬೇಕು, ಮೇವುಗಳೆಲ್ಲ ಖಾಲಿ. ಇದು ನನ್ನ ಮನೇಲಿ ಗುಡ್ಡು ಬರ್ಡು ನೆಕ್ಸ್ಟ್ ಇದನ್ನು ಇನ್ನೊಂದು ಸೆಟ್ ಮಾಡಬೇಕು. ಯಾವ ಅಷ್ಟು ಬೇಗ ಇಲ್ಲ. ಎಲ್ಲದರಲ್ಲೂ ನನಗೊಂದೇ ಜೊತೆ ಪಟ್ಟನೇ ಬಂದಿರೋದು. ಇಷ್ಟು 4-5 ಜೊತೆ ಪಟ್ಟದಲ್ಲಿ ಒಂದೇ ಜೊತೆ ಪಟ್ಟನೇ ಕಚ್ಕೊಂಡಿದ್ದು ನನಗೆ. ಇದೇನು ಪರವಾಗಿಲ್ಲ, ಒಂದು ಕಳ್ಳಿ ಆಯಿತು, 2ನೇ ಕಳ್ಳಿ ಉದಿಸ್ಕೊತೈತೆ. ಈ ಬರ್ಡು ಇದು ಹಿಂದೆನೇ ಹುಟ್ಟಿರೋದು, ಇನ್ನು ಎಷ್ಟು ವೀಕಲ್ಲೈತೆ. ಇದು ಬೇಸ್ ಮೇಲೆ ನಡೆಯೋಕ್ಕೆ ಬರೋಲ್ಲ, ಇನ್ನು ಆರಿಸೋದು ಇಲ್ಲಿಂದ. 4 ಕಳ್ಳಿ ಉದುರಲಿ, ಆಮೇಲೆ ನೋಡೋಣ. ಅಂದಂಗೆ ಹೊಸ ಲಫ್ ಕಡೆ ಬಗ್ಗೆ ಹೇಳಿದ್ರೆ ಅಲ್ಲಿ ನಾಯಿ ಕಾಟ ಜಾಸ್ತಿ, ಬೆಕ್ಕು ಕಾಟ ಜಾಸ್ತಿ ಫ್ರೆಂಡ್ಸ್. ಸಿಗೋದು ಹೇಳ್ತೀನಿ. ನಾವು ಆರಿಸ್ಬಿಟ್ಟು ಹೋಗ್ತೀವಿ, ಇಲ್ಲಿ ಬಿಟ್ಟು ಸ್ವಲ್ಪ ನೋಡಿದೆ. 1-2-3 ಅಕ್ಕಿ ಎತ್ಕೊಂಡೋಗಿಟ್ಟೆ. 2-3 ಅಕ್ಕಿನೂ ಆ ಹುಡುಗರದು ತಿಂದಾಕ್ತು, ನನ್ವೇನ ಇದ್ದವು, ಬೇರೆಯವ್ರಿಗೆ ಮಾರಾಕಿದ್ರು. ಎಲ್ಲದ್ರೊಳಗೆ ಬಿಟ್ಬಿಟ್ಟೆ. ಅವ್ರ ಅಕ್ಕಿಗಳು 4-5 ಅಕ್ಕಿನ ತಿಂದಾಕಿದ್ವು. ಬೇಡ ಅಂತ ಅವ್ರ ಮನೇಲಿ ಒಂದು ಜಂಗ್ಲಿ ಪಡ್ಕೊಂಡಿತ್ತು, ಅಲ್ಲಿ ಎಲ್ಲ ತಿಂದು ಕ್ಲೀನಾಗಿದ್ದು ಗಬ್ಬೆ ಬಿಡ್ಸಾಕಿದ್ವು, ಬೆಕ್ಕುಗಳು ನಾಯಿಗಳು 2 ಸೇರಿಕೊಂಡು. ಅದಕ್ಕೆ ನಮ್ಮ ಮನೇಲಿ ಎಷ್ಟು ಬೇರೆಯವ್ರ ಕಡೆ ಎತ್ಕೊಂಡೋಗಿ ಇಟ್ಬಿಟ್ಟು ಅವ್ರು ಏನಾದರೂ ಅಕಸ್ಮಾತ್ ಡೋರ್ಗೆ ತೆಗೆದಾಕಿದ್ರೆ ಎಲ್ಲ ಅನ್ಯಾಯ ಹೋಗ್ಬಿಡುತ್ತಲ್ವ. ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಬೆಳೆಸುತ್ತೆ ನೋಡಿ ನನ್ನ ಮನೆ ಪಟ್ಟಣ. ನನ್ನ ಮನೆ ಎಷ್ಟು ಚೆನ್ನಾಗಿ ಬೆಳೆಸ್ತಾವೆ. ಮತ್ತೆ ಇದು ಯಾರಿಗಾದ್ರೂ ಸೇಲ್ ಮಾಡಿಬಿಡೋಣ ಅಂತಿದ್ದೀನಿ, ಯಾಕಂದರೆ ಅದು ಭಯ ಜಾಸ್ತಿ ನನ್ನ ಮನೆಯಲ್ಲಿ. ಯಾರಾದರೂ ಬ್ರೀಡಿಂಗರ್ಗೆ ಇರ್ತಾರಲ್ಲ, ಆ ಥರ ಯಾರಾದರೂ ಇದ್ದರೆ ನೋಡಿ ಬೈ ಮಾಡ್ಕೊಳ್ಳಿ. ಕೋಲಾರ ಮಾಲೂರು ಇಷ್ಟರಲ್ಲಿ ಯಾರಾದರೂ ಇದ್ದರೆ ಓಕೆನಾ. ಲಾಂಗ್ ಆದರೆ ಆಗೋಲ್ಲ, ಲಾಂಗ್ ಆದರೆ ಟ್ರಾನ್ಸ್ಪೋರ್ಟ್ಗೆ ನಾನು ಅಕ್ಕಿನೇ ಕೊಡೋದಿಲ್ಲ ಓಕೆನಾ. ಲಾಂಗ್ ಆದರೆ ಅಕ್ಕಿಗಳು ಈ ವೆದರ್ಗೆ ಬಿಸಿಗೆ ಯಾವುದು ಇರೋದಿಲ್ಲ ಮಧ್ಯಾಹ್ನ ಟೈಮಲ್ಲಿ ಓಕೆನಾ. ಮಾಲೂರು ಕೋಲಾರ ಅವರೇಜ್ ಒಂದು 20 ಕಿಲೋಮೀಟ್ರ್ ಒಳಗಡೆ ಆದರೆ ಮಾತ್ರ ಅಕ್ಕಿ ಕೊಡೋದಿಲ್ಲ, ನಾನು ಕೊಡೋಲ್ಲ. ಯಾಕೆಂದರೆ ಅವ್ರು ನೆಕ್ಸ್ಟು ಅಕ್ಕಿ ಏನಾದರೂ ಅವ್ರಿಗೆ ಫಾಲ್ಟ್ ಅಂದರೆ ಮತ್ತೆ ಬಂದು ಬೇರೆ ಅಕ್ಕಿನ ತೊಗೊಂಡು ಹೋಗೋಕ್ಕೂ ಅವ್ರಿಗೆ ಸಾಧ್ಯ ಆಗಬೇಕು ಓಕೆನಾ. ಹೆಣ್ಣು ಮಸ್ತಿಗೆ ಬಂದೈತೆ, ಜೊತೆ ಹಾಕಬೇಕು, ಹಾಕೋಣ. ನೆಕ್ಸ್ಟ್ ಇನ್ನು 2 ಹೆಣ್ಣುಗಳಿದ್ದಾವೆ ನನ್ನ ಹತ್ರ, 3 ಹೆಣ್ಣುಗಳಿದ್ದಾವೆ, ಮಸ್ತಿಗೆ ಬಂದಿದ್ದಾವೆಲ್ಲ. 3 1 2 3 4 ಗಂಡಿದೆ ಎಕ್ಸ್ಟ್ರಾ. ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಇಟ್ಟಿದ್ದೀನಿ. 2 ಅಕ್ಕಿ ಹೋಯ್ತು, ಸ್ವಲ್ಪ ಅಕ್ಕಿಗಳೆಲ್ಲ ಇದಾಗೋದು. 1 ಗಂಡು ಎಕ್ಸ್ಟ್ರಾ ಇರುತ್ತೆ, 1 ಗಂಡು ಯಾರಾದರೂ ಕೊಟ್ಟಾಕೋಣ, ಎಕ್ಸ್ಟ್ರಾ ಬೇಡ. ಅದೇನಿದೆ ಜೊತೆ ಹಾಗೆ 6 ಜೊತೆನೂ ಇಟ್ಬಿಡ್ತೀನಿ, ಪರ್ಮನೆಂಟಾಗಿ ಇಟ್ಬಿಡ್ತೀನಿ. ಯಾವೂ ತೆಗಿಯೋಕ್ಕೋಗಲ್ಲ. ಎಲ್ಲ ಚೆಕ್ ಮಾಡಿಕೊಂಡು ಯಾವುದಾದ್ರೂ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ಚೆಕ್ ಮಾಡ್ಕೊತೀನಿ.
ಈ ಜೊತೆಯಲ್ಲಿ ಚೆಕ್ ಮಾಡ್ತೀನಿ. ಈ ಜೊತೆಯಲ್ಲಿ ಕರೆಕ್ಟಾಗಿ ಬಂತಂದರೆ ನೆಕ್ಸ್ಟ್ ಅದೇ ಜೊತೆನ ಟೈಮಿಂಗ್ ಒಂದು 3 ಗಂಟೆ ರೀಚ್ ಆದರೆ ಸಾಕು, ನನಗೇನು ಜಾಸ್ತಿ ಬೇಡ. ಅದು ಬಿಸಿಲಾದ್ರಾಗಲಿ ನೆರಳಲ್ಲಾದ್ರಾಗಲಿ 3 ಅವರ್ ನನಗೆ ಸಾಕು. 3 ಅವರ್ 2 ಗಂಟೆ ಮೇಲೆ ರೀಚ್ ಆಗಿದೆ, 2-2.5 ಗಂಟೆ ಬಂತು ಅಂದರೆ ಸಾಕು. ಅದ್ರ ಮೇಲೆ ಎಷ್ಟು ಅವರ್ ಆದರೂ ಆಡಲಿ ನನ್ನ ಖುಷಿನೇ. ಓಕೆನಾ, ಒಂದು ಬ್ಲಡ್ ಲೈನ್ ಅದು ಮಾಡಿಕೊಂಡು ಎತ್ತಿಟ್ಕೊತೀನಿ. ಓಕೆನಾ, 2 ಅವರ್ ಸಾಕು ಗುರು, ಆರಾಮಾಗಿ ಅದೆಷ್ಟನ 2 ಅವರ್ ಆಡುತ್ತಾ ನೆಮ್ಮದಿ 2 ಅವರ್ ಕೂತ್ಕೊಂಡು ನೋಡಿದ್ರೆ ಸಾಕು. 7 ಗಂಟೆ 8 ಗಂಟೆ ಅವೆಲ್ಲ ನಮಗೆ ಬೇಕಾಗಿಲ್ಲ, ನನಗೆ ಬೇಕಾಗಿಲ್ಲ, ನಿಮಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಓಕೆನಾ, ಮೇಯ್ನು ಹೆಣ್ಣು ಗಂಡು ಚೆನ್ನಾಗಿರ್ಬೇಕು ಫ್ರೆಂಡ್ಸ್, ಇರೋದು ಹೇಳ್ತೀನಿ ನೋಡಿ. ಈ ಹೆಣ್ಣು ಇದೆಯಲ್ಲ, ಯಾವಾಗ ಬಿಟ್ಟರು 1.5 ಗಂಟೆ 2 ಗಂಟೆ ಆಡುತ್ತಲ್ಲ, ಈ ಥರ ಇದ್ಬೇಕು ಹೆಣ್ಣು. ಅದು ಒಂದು ಒಳ್ಳೆ ಗಂಡು ಆ್ಯಡ್ ಮಾಡಿದ್ರೆ ನಿಮಗೆ ಸರಿ ಹೋಗ್ಬಿಡುತ್ತೆ. ಅಂದರೆ ಇವಾಗೆಲ್ಲ ನೀರು ಊಟ ಕೊಟ್ಟು ಒಳ್ಳೆ ಸೈಜಲ್ಲಿ ಆಡಿಸೋದು. ನಾರ್ಮಲ್ ಕರೆಕ್ಟಾಗಿ ಊಡನ ಸೆಟ್ ಮಾಡಿಬಿಟ್ರೆ 4 ಗಂಟೆ 5 ಗಂಟೆ ಚಚ್ತವೆ, ಆರಾಮಾಗಿ ಚಚ್ತವೆ. ನೆಕ್ಸ್ಟ್ ಈ ಪಟ್ಟನ ಆಡಿಸ್ಬೇಕು, ನಮ್ಮ ಮನೆ ಹತ್ರನೇ ಆಡ್ಸೋಣ. ಓಕೆನಾ, ಅದು ಸ್ವಲ್ಪ ನನಗೂ ಫ್ರೀ ಇಲ್ಲ, ಎಲ್ಲ ಚೇಂಜ್ ಮಾಡ್ತೀನಿ, ಆದಷ್ಟು ಬೇಗ ಚೇಂಜ್ ಮಾಡ್ತೀನಿ. ಓಕೆನಾ, ಹೇಳ್ದಷ್ಟು ಸುಲಭ ಅಲ್ಲ, ಮಾಡೋದನ್ನು ಸ್ವಲ್ಪ ಕಷ್ಟ ಇದೆ. ನಾನು ಜಿಮ್ ನೋಡಿಕೊಂಡು ಮನೆ ಮೇಂಟೆನೆನ್ಸ್ ನೋಡಿಕೊಂಡು, ಈ ಕಡೆ ಮನೇಲಿ ಯಾರು ಅಮ್ಮ ಬಿಟ್ಟರೆ ಇನ್ಯಾರೂ ಇಲ್ಲ, ಒಬ್ಬನ ನೋಡಿಕೊಂಡು ಇಲ್ಲಿ ನೋಡಿಕೊಂಡು, ಸ್ವಲ್ಪ ಬೇರೆ ಔಟ್ಸೈಡು ತೋಟ ಕಡೆ ನೋಡಿಕೊಂಡು, ಹೊಲ್ದ ಕಡೆ ಎಲ್ಲ ನಾವು ರೈತರೇ ಎಲ್ಲ ನೋಡ್ಕೊಂಡು ಬರಬೇಕಲ್ವ. ಅದ್ರ ಟೈಮ್ ಸಿಗುತ್ತೆ, ವೀಡಿಯೋ ಮಾಡೋಕ್ಕೆ ಸಿಗೋದಿಲ್ಲ. ಏನಂದರೆ ಕಮೆಂಟ್ಸ್ ಬರೋದಿಲ್ಲ, ಇಂಥ ವೀಡಿಯೋ ಮಾಡಿಕೊಡಿ ಅಂತ ಹೇಳೋದಿಲ್ಲ. ನಾನು ಏನಂತ ವೀಡಿಯೋ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ, ಅದ್ರ ಮೇಲೆ ನಮಗೂ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ವ್ಯೂಸ್ ಬರುತ್ತೆ, ಎಲ್ಲ ಬರುತ್ತೆ. ನಮಗೆ ವ್ಯೂಸು, ಕೌಂಟ್ಸು, ವಾಚ್ ಟೈಮ್ ಇದೆಲ್ಲ ಏನು ಬೇಕಾಗಿಲ್ಲ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಕಮೆಂಟು, ಲೈಕ್ಸು ನನಗೆ ವೀಡಿಯೋ ಮಾಡೋದಕ್ಕೆ ನೆಕ್ಸ್ಟು ಒಂದಿದಷ್ಟೇ. ಇಲ್ಲಾಂದರೆ ಚಾನಲ್ಲೇ ಬೇಕಾಗಿಲ್ಲ. ಏನಕ್ಕೆ ಸುಮ್ಮನೆ ಇನ್ನೂ 1.17 ಚಾನಲ್ಲೇ ಒಟ್ಟು ಡಿಲೀಟ್ ಮಾಡಿಬಿಟ್ಟೆ ನಾನು. ಅದಕ್ಕೆ ವ್ಯೂಸು ಕಮೆಂಟ್ ಬರ್ದಿದ್ದಕ್ಕೆ ಡಿಲೀಟ್ ಮಾಡಿಬಿಟ್ಟೆ. ಏನಕ್ಕೆ ಸುಮ್ಮನೆ ಯಾವುದು ಬರೋದಿಲ್ಲ ಏನಿಲ್ಲ ಅಂದ್ಬಿಟ್ಟು ಡಿಲೀಟ್ ಮಾಡೋಕ್ಕೆ. ಹಳೆ ಚಾನಲ್ಲು ಈಗ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋದು. ಓಕೆನಾ, ಯಾವುದು ಮಾಡ್ತಾರೆ ಓಕೆ ಅಂತ. ನೆಕ್ಸ್ಟು ಗಂಡು ಪಟ್ಟ ನೋಡಿ, ಅದು ಅಷ್ಟು ಬೇಗ ಗುಮ್ತೈತಂದರೆ ಗಂಡು ಪಟ್ಟ. ಇವಾಗೆ ಒಂದನೇ ಕಳ್ಳಿಗೆ ಮಸ್ತಿ ಮಾಡ್ತೈತಂದರೆ ಗಂಡು ಪಟ್ಟ. ನಾನು ಐ ಕ್ವಾಲಿಟಿ ನೋಡಿ ಕಡೆ ಹಂಗೆ ಐ ಕ್ವಾಲಿಟಿ ಕೊಡ್ತೀನಿ. ಏನು ಬಂದೈತೆ ಅಂದರೆ ಐ ಕ್ವಾಲಿಟಿ ಹಂಗೆ ಬಂದೈತೆ. ಹೈ ಕ್ವಾಲಿಟಿ ಬೇಡ, ಪೋಸ್ಟ್ ಕೊಡ್ತೀನಿ. ಯಾರಾದರೂ ನೋಡೋಣ ಇದ್ರಲ್ಲಿ ಕಂಡುಹಿಡಿತೀನಿ ಇದು ಗಂಡಂತ ಕಮೆಂಟ್ ಮಾಡಿ. ಓಕೆನಾ, ನೋಡ್ತೀನಿ ಅದೆಷ್ಟು ಜನ ಲೈಕ್ ಮಾಡ್ತೀರಾ, ನನ್ನ ಚಾನಲ್ ಎಷ್ಟು ಜನ ನೋಡ್ತೀರಾ ಅನ್ನೋದು. ಹೈ ಕ್ವಾಲಿಟಿ ಫೋಟೋ ಇದು 2 ಕೊಡ್ತೀನಿ, ಫಸ್ಟಲ್ಲಿ ಕೊಡ್ತೀನಿ ಇದ್ರದ್ದು. ಓಕೆನಾ, ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್. ಎಲ್ಲರಿಗೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ, ಹಂಗೆ ಚೆನ್ನಾಗಿರಿ. ಓಕೆನಾ, ಏನಂದರೆ ಆರೋಗ್ಯದ ಕಡೆ ಗಮನ ಕೊಡಿ. ವೆದರ್ ತುಂಬ ಇದೆ, ಮಳೆ ಜಾಸ್ತಿ ಬರುತ್ತೆ. ಅಕ್ಕಿ ಕಡೆ ಸ್ವಲ್ಪ ಗಮನ ಕೊಡಿ. ಊಟ ಕರೆಕ್ಟಾಗಿ ಕೊಡಿ, ರಾಗಿನೇ ಕೊಡಿ, ಬೇರೆ ಊಟ ಕೊಡೋಕ್ಕೆ ಹೋಗಬೇಡಿ. ಓಕೆನಾ, ಈ ಟೈಮಲ್ಲಿ ರಾಗಿ ಜಾಸ್ತಿ ಕೊಡಿ. ಗೋಧಿ ವಾರಕ್ಕೊಂದ್ಸಲ ಮೇಯಿಸ್ಕೊಳ್ಳಿ, ಈಟ್ ಇರುತ್ತೆ. ಓಕೆನಾ, ರಾಗಿನೂ ಕಡಿಮೆ ಮಾಡಿ, ಗೋಧಿ 2 ಟೈಮ್ 3 ಟೈಮ್ ಮೇಯಿಸಿದ್ರು ಓಕೆನೇ. ಓಕೆನಾ, 2 ದಿನ 3 ದಿನ ವಾರದಲ್ಲಿ ಕೊಟ್ಟರು ಓಕೆನೇ. ಬಟ್ ಯಾರಾದರೂ ಅಡ್ಜಸ್ಟ್ ಆಗಲ್ಲ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ. ಹೀಟ್ ಮಾಡಿ ಇಟ್ಕೊಳ್ಳಿ ಅಕ್ಕಿನ. ಇದರಲ್ಲಿ ಬಿಸಿ ನೀರು ಕೊಟ್ಕೊಳ್ಳಿ, ಸ್ವಲ್ಪ ಹೆಲ್ತ್ ಕಡೆ ನೋಡ್ಕೊಳ್ಳಿ. ಅಕ್ಕಿನ ಈಚೆ ಬಿಡಬೇಡಿ, ನೆಂದಕ್ಕಿನ ಒಳಗಡೆ ತಂದು ಆಡಿಸಿ ಅದಕ್ಕೆ ಸ್ವಲ್ಪ ಬಿಸಿ ನೀರು ಕೊಟ್ಟು ಸ್ವಲ್ಪ ಮೇಂಟೈನ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಓಕೆ, ಬಾಯ್.